ಹೆಲೋ ಆಸ್ಪಿರೆಂಟ್ಸ್. ನನಗೆ ಈ ರೀತಿ KSಗೆ ಆ್ಯಂಡ್ VAOಗೆ ಈ ಥರದ್ದೆಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಸ್ ಹೇಳಿ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ನಾನಿವಾಗ ನಿಮಗೆ ತೋರಿಸ್ತಿರುವಂತಹ ಟಾಪಿಕ್ಸ್ ಬಂದುಬಿಟ್ಟು KPSC ಆ್ಯಂಡ್ KEAಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಈಸಿಯಾಗಿ ಹೇಳಬೇಕಂದ್ರೆ ಮೋಸ್ಟ್ ಆಫ್ ಕರ್ನಾಟಕ ಎಕ್ಸಾಮ್ಸ್ಗೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬಂದುಬಿಟ್ಟು ಈ ಒಂದು ಟಾಪಿಕ್ಸ್ನ ನಾನು ತುಂಬಾ ನೀಟಾಗಿ ತುಂಬ ಕ್ವೆಶ್ಚನ್ ಪೇಪರ್ಸ್ನ ರೆಫರ್ ಮಾಡಿ ಆ್ಯಂಡ್ ತುಂಬ ಹಳೆ ಕ್ವೆಶ್ಚನ್ ಪೇಪರ್ಸ್ನ ರೆಫರ್ ಮಾಡೋದಂದರೆ ನನ್ನ ಹತ್ರ PDF ಇಲ್ಲ. ನಾನು ಹೇಳಿದಾಗೆ ಸ್ವಪ್ನ ಬುಕ್ ಹೌಸ್ ಅವರು ಕ್ವೆಶ್ಚನ್ ಪೇಪರ್ಸ್ನ ಬಿಟ್ಟು ಒಂದಷ್ಟು ಬುಕ್ ಥರ ಮಾಡಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ UPSC ಕ್ವೆಶ್ಚನ್ ಪೇಪರ್ಸ್ನೆಲ್ಲ ಮೃಣಾಲ್ ಅವ್ರದ್ದು ಒಂದು ಬುಕ್ಕಲ್ಲಿ ಎಲ್ಲ ನೀಟಾಗಿದೆ. ಸೊ ಆ ಥರ ಬುಕ್ಸ್ಗಳಲ್ಲಿ ನಾನು ನೋಡಿರೋಂತಹದ್ದು. ಮೊದಲನೇದಾಗಿ ಹಿಸ್ಟ್ರಿ ಬಂದುಬಿಟ್ಟು ಅದರಲ್ಲಿ ಯಾವಾಗಲೂ ಬ್ರ್ಯಾಂಡ್ ಕ್ವಶನ್ ಅಂತಲೇ ಹೇಳ್ತೀನಿ. ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಕೇಳ್ತಿದ್ದು. ಇದುವರೆಗೂ 130 ಕ್ವೆಶನ್ಸ್ನ ಕೇಳಿದ್ದಾರೆ. ಅದಾದಮೇಲೆ ಗಾಂಧಿಯರ ನಿಮಗೆಲ್ಲರಿಗೂ ಗೊತ್ತು, ಮಾಡರ್ನ್ ಇಂಡಿಯಾದಲ್ಲಿ ಕೇಳ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ನೀವು ನೀಟಾಗಿ ಓದಬೇಕಂದ್ರೆ ವಿಜಯನಗರ ಎಂಪೈರ್ ಆಗಿರ್ಬೋದು, ಇದೆಲ್ಲ ನೀಟಾಗಿ ಓದ್ಕೊಬಿಟ್ರೆ ಆಗುತ್ತೆ. ಆ್ಯಂಡ್ ಇದು ಯುರೋಪ್ ಟು ಇಂಡಿಯಾ ಅಂತ, ಅಂದರೆ ಯುರೋಪಿಂದ ನಮ್ಗಳಿಗೆ ಬರ್ತಾರಲ್ವ, ಏನು ಬ್ರಿಟಿಷ್ ಎಲ್ಲ ನಮ್ಮ ಇಂಡಿಯಾಗೆ ಬರ್ತಾರಲ್ವ, ಸೊ ಅವ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಗವರ್ನರ್ ಜನರಲ್ಲು, ವೈಸ್ ರಾಯ್ಸು, ಇವ್ರ ಮೇಲೆಲ್ಲ ಕೇಳ್ತಾರೆ. ಆ್ಯಂಡ್ ಮೌರ್ಯನ್ ಎಂಪೈರ್ ಅಂತೂ ಅದೊಂಥರ ಬ್ರ್ಯಾಂಡು. ಆ್ಯಂಡ್ ಗುಪ್ತಾ ಎಂಪೈರು, ಅದಾದಮೇಲೆ ಕಾಂಗ್ರೆಸ್ ಇಂಡಿಯಾ ಬಗ್ಗೆನೂ ತುಂಬ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ನಾನು ಇಲ್ಲಿ ಹಾಕ್ತಾ ಇರ್ತೀನಿ. ಸೊ ಕೃತಿ ಅಂತ ಅಂದರೆ ನಾನು ಪೇಪರಲ್ಲಿ ರಿಟರ್ನ್ ಆಗಿದೆ ನೋಡಿ, ನಮ್ಮ ಇಂಡಿಯಾ ಬಗ್ಗೆ ಏನು ಕರ್ನಾಟಕದ ಬಗ್ಗೆ, ಅದ್ರ ಬಗ್ಗೆ ಘೋಷಣೆಗಳು ಅವೆಲ್ಲ ಸ್ವಲ್ಪ ನಾನು ಕನ್ನಡ ಇಂಗ್ಲೀಷ್ನ ಮಿಕ್ಸ್ ಮಾಡ್ಕೊಂಡು ಬರ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ, ಸಾರಿ. ಅದಾದಮೇಲೆ ಬಾದಾಮಿ ಚಾಲುಕ್ಯಾಸ್ತು ತುಂಬಾ ಚೆನ್ನಾಗಿ ಕೇಳ್ತಾರೆ. ಯಾಕೆಂತ ಅಂದರೆ ಯೂಶ್ವಲಿ ಕನ್ನಡ ಎಕ್ಸಾಮ್ಸಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿ ಕೇಳ್ತಾರೆ ಕ್ವೆಶನ್ಸ್. ಆಮೇಲೆ ಮೈಸೂರು ಒಡೆಯರು, ಅದಾದಮೇಲೆ IVC ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೆಡಿವಲಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ. ಸೊ ನಾನು ಹಿಸ್ಟ್ರಿಗೆ ರೆಫರ್ ಮಾಡೋದು ಬಂದುಬಿಟ್ಟು AIM IAS ಕನ್ನಡ ಅಂತ ತುಂಬಾ ಚೆನ್ನಾಗಿ ಹಿಸ್ಟ್ರಿ ಮಾಡಿದ್ದಾರೆ. ಆ್ಯಂಡ್ ಮೋರೋವರ್ ನಾನು ನನ್ನ ಕೋಚಿಂಗ್ ಸೆಂಟ್ರಲ್ಲಿ ಹಿಸ್ಟ್ರಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಓದಿಸಿದ್ರು. ಆ್ಯಂಡ್ ಅವ್ರು ನನಗೆ ಕೊಟ್ಟಿದ್ದು ಒಂದು 60% ಅನಿಸುತ್ತೆ. ಬಟ್ ನನಗೆ ಇಲ್ಲಿ AIM IAS ಕನ್ನಡದಲ್ಲಿ ನನಗೆ ಹಿಸ್ಟ್ರಿ ನನಗೆ ಟಾಪಿಕ್ ಕವರ್ ಆಗಿದ್ದು ಆಲ್ಮೋಸ್ಟ್ ಅರೌಂಡ್ 80 to 90% ಕರೆಕ್ಟಾಗಿ ಕವರ್ ಆಗಿತ್ತು. ಯಾಕೆ ಅಂತ ಅಂದರೆ ಮಾಡರ್ನ್ ಇಂಡಿಯಾ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಮೆಡಿವಲ್ ಇಂಡಿಯಾವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಅವ್ರದ್ದು ಕೂಡ ಕ್ಲಾಸಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಂತೆ. ಆ್ಯಂಡ್ ಏನ್ಷಿಯಂಟ್ ಇಂಡಿಯಾದಲ್ಲಿ IVC ಆ್ಯಂಡ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಮಸ್ಟ್. ನಾನು ಈಗೇನು ಕೊಟ್ಟಿದ್ದೀನಿ ಟಾಪಿಕ್ಸ್ನ ಇವೆಲ್ಲನೂ ನೀಟಾಗಿ ಓದ್ಕೊಳ್ಳಿ. ಇವಿಷ್ಟರಲ್ಲೇ ಮಾರ್ಕ್ಸ್ ತುಂಬ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಾನು ಅಷ್ಟು ಸಬ್ಜೆಕ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಅಷ್ಟನ್ನು ಹೇಳ್ತಾ ಹೋಗ್ತೀನಂತೆ. ಸೊ ಅವೆಲ್ಲ ಎಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ ಅಂತಲೂ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇವಾಗ ಜಿಯೋಗ್ರಫಿಯಲ್ಲಿ ರಿವರ್ಸ್ ತುಂಬಾ ಚೆನ್ನಾಗಿ ಆಟ ಆಡೋವಂತಹ ಟಾಪಿಕ್ ಅದು. ಆಮೇಲೆ ಸೋಲಾರ್ ಸಿಸ್ಟಮ್, ಆಮೇಲೆ ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ ಆ್ಯಂಡ್ ಬಾರ್ಡರ್ಸ್ ಬಂದುಬಿಟ್ಟು ಬಾರ್ಡರ್ ನೇಮ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ಗೆ ನಡುವೆ ಇರೋಂಥ ಬಾರ್ಡರ್ ಹೆಸರೇನು ಅಂತ ಕೇಳ್ತಾರೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ, ಗೊತ್ತಿದೆಯೋ ಇಲ್ವೋ ನೋಡೋಣ. ಸೊ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಬಾರ್ಡರ್. ಸೊ ನೆಕ್ಸ್ಟ್ ಹಿಲ್ಸ್ ಬಗ್ಗೆ ಕೇಳ್ತಾರೆ, ಸಾಯಿಲ್. ಸೊ ಇವೆಲ್ಲ ಜಿಯೋಗ್ರಫಿಲಿ ಬರೋವಂಥವು. ಆ್ಯಂಡ್ ಇದರಲ್ಲೇ ಕೂಡ ಎನ್ವಿರಾನ್ಮೆಂಟಲ್ಲೂ ಚೆನ್ನಾಗಿ ಕೇಳ್ತಾರೆ. ಬಟ್ ಎನ್ವಿರಾನ್ಮೆಂಟಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ನಾನು ಅದನ್ನು ಹೇಳಿದ್ದೀನಿ ಹಿಂದೆ. ಸೊ ಕಂಪ್ಯೂಟರ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಕೆಲವು ಕ್ವೆಶ್ಚನ್ ಪೇಪರ್ಸಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಬರುತ್ತೆ. ಸೊ ಅದಕ್ಕೆ ಕಂಪ್ಯೂಟರಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಇದರಲ್ಲಿ ಬರೆದಿದ್ದೀನಿ. ಸೊ ನೀವು ಇದರಲ್ಲಿ ಎಲ್ಲದನ್ನು ನೋಡ್ಕೋಬೋದು. ಏಕೆಂದರೆ ನಂದು ಬೇಸಿಕ್ ಬಂದುಬಿಟ್ಟು ನನ್ನ ಸ್ಟ್ರೀಮ್ ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರೋದ್ರಿಂದ ನನಗೆ ಕಂಪ್ಯೂಟರ್ ಈಸಿ ಇದೆ. ಸೊ ನಿಮಗೆಲ್ಲರಿಗೂ ಏನಾದ್ರು ಟಫ್ ಅನಿಸಿದ್ರೆ ಇಷ್ಟಿಷ್ಟು ಓದ್ಕೊಂಡ್ರು ಸಾಕು, ಎಕ್ಸಾಮ್ಗೆ ಇಷ್ಟೇ ಬರೋದು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಅಂದರೆ ಪೊಲಿಟಿ. ಸೊ ಆರ್ಟಿಕಲಲ್ಲಿ ಡೆಫಿನೆಟ್ಲಿ ಕ್ವೆಶನ್ಸ್ ಬರುತ್ತೆ. ನಾನು ಸಿಂಪಲಾಗಿ ಹೇಳೋದಂದರೆ ಆರ್ಟಿಕಲ್ 1 to 50 ಕಂಪ್ಲೀಟಾಗಿ ಬೈಹಾರ್ಟ್ ಆದರೂ ಮಾಡ್ಕೊಳ್ಳಿ, ಅಥವಾ ನಾನು ಅದಕ್ಕೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ಆರ್ಟಿಕಲ್ಸ್ಗೆ ಹೆಂಗೆ ಓದೋದು ಅಂತ. ಸೊ ಆ ಟ್ರಿಕ್ಸ್ನ ಫಾಲೋ ಮಾಡಿದ್ರು ಸಾಕು. ಆ್ಯಂಡ್ DPSP ಪ್ರಿಯಂಬಲ್. ಸೊ ಇವೆಲ್ಲ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಇನ್ನೂ ಇಂಪಾರ್ಟೆಂಟ್ ಅಂದರೆ ಪಾರ್ಲಿಮೆಂಟ್
ಲೋಕಸಭಾ, ರಾಜ್ಯಸಭಾ, ಅದಾದಮೇಲೆ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇವೆಲ್ಲದ್ರ ಬಗ್ಗೆ, ಆಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ. ಆ್ಯಂಡ್ ಪಂಚಾಯತ್ ಬಗ್ಗೆನೂ ಕ್ವಶನ್ಸ್ನ ಕೇಳಿದ್ದಾರೆ, ಮುನ್ಸಿಪಾಲ್ಟಿ ಬಗ್ಗೆ ಕೇಳಿದ್ದಾರೆ. ಸೊ ನೀವು ಪೊಲಿಟಿ ಹೇಗೆ ಓದಬೇಕಂದ್ರೆ, ನನ್ನನ್ನು ಕೇಳೋದಾದರೆ ಒಂದು ಲೈನು ಬಿಡ್ದಂಗೆ ಪಿನ್ ಟು ಪಿನ್ ಓದ್ಕೊಳ್ಳಿ. ಯಾಕೆಂದರೆ ತುಂಬಾ ಈಸಿಯಾಗಿ ಸ್ಕೋರ್ ಮಾಡುವಂಥ ಸಬ್ಜೆಕ್ಟ್ ಬಂದ್ಬಿಟ್ಟು ಪೊಲಿಟಿ. ಹಾಗಾಗಿ ನೆಕ್ಸ್ಟು ಸೈನ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥವಿಷ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟು ತುಂಬಾ ಸಲ ರಿಪೀಟ್ ಆಗಿದೆ. ಡಿಸೀಸು ಇದುವರೆಗೂ 230+ ಕ್ವಶನ್ಸ್ನ ಕೇಳಿದ್ದಾರೆ. ಎಲೆಕ್ಟ್ರಿಸಿಟಿ ಬಗ್ಗೆ 85 ಕ್ವಶನ್ ಪ್ಲಸ್ ಕೇಳಿದ್ದಾರೆ. ಸೊ ಇಸ್ರೋದಲ್ಲಿ 130+ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ನೀವೇ ನೋಡಿ ಎಷ್ಟು ಯಾವುದರಲ್ಲಿ. ಸೊ ನೀವು ಏನು ಓದಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮಗೆ ಈಗ ಗೊತ್ತಾಗ್ತದೆ. ಸೊ ರಿಪೀಟೆಡ್ ಆಗಿ ಯಾವುದ್ರಲ್ಲಿ ಕೇಳ್ತಾರೋ ಅದನ್ನಂತೂ 1 ಅಥವಾ 2 ಅಂತೂ ಕೇಳ್ತಾರೆ. ಹೊಸದಾಗಿ ಕೇಳಿದ್ರು ಕೇಳ್ಬೋದು. ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ ಯಾವಾಗಲೂ ಸ್ಟ್ರಾಂಗ್ ಆಗಿರಿ, ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ. ನೆಕ್ಸ್ಟ್ ಇಂಗ್ಲೀಷ್ ಬಂದುಬಿಟ್ಟು ಇದು ಕೂಡ ಕಮ್ಯುನಿಕೇಷನ್ ಪೇಪರ್ ಬೇಸಿಕ್ಕಾಗಿ ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್ ಇರುತ್ತೆ. ಸೊ ಅದು 3ರಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಅಂತ ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇಂಗ್ಲೀಷಲ್ಲಿ ಬಂದುಬಿಟ್ಟು 35 ಮಾರ್ಕ್ಸು ಇಂಗ್ಲೀಷ್ ಬರುತ್ತೆ, ಕನ್ನಡ 35 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ಟು 30 ಮಾರ್ಕ್ಸ್ ಬರುತ್ತೆ. ಆ್ಯಸ್ ಯು ನೋ ಇಂಗ್ಲೀಷಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ನಾನು ಬರ್ತಿದ್ದೀನಿ, ಮೇಲ್ಗಡೆ ನೋಡ್ಕೋಬೋದು. ಆ್ಯಂಡ್ ಕನ್ನಡಕ್ಕೂ ಕೂಡ ಏನೇನು ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲೇ ನೋಡ್ಕೊಳ್ಳಿ. ಆಲ್ಫಾಬೆಟ್ 90+ ಅಂದರೆ ಆಲ್ಫಾಬೆಟ್ಸ್ ಅಲ್ಲ, ಏನಂತ ಅಂದರೆ ವರ್ಣಮಾಲೆಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸೊ ಕ್ವಶನ್ಸ್ ಕೇಳ್ತಾರೆ, ನೆನಪಿದೆಯಾ? ಸೊ ಈಗ ಮೊನ್ನೆ VAOಗೆ ಬರೋದ್ವಲ್ಲ, ಸೊ ಆ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಮೇಯ್ನಾಗಿ FTA STAಗೆ ನೋ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಕನ್ನಡ ಕೇಳ್ತಾರೆ. ಬಟ್ PDO VAOಗೆ ನೀವು ಕಡ್ಡಾಯ ಕನ್ನಡ ಬರ್ತಿದ್ದು ನೀವು ಪಾಸಾಗಿದ್ದರೆ ಮೇನ್ ಎಕ್ಸಾಮ್ಗೆ ನೀವು ಹೋದಾಗ ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಪ್ರತಿಯೊಂದು ಪೇಪರ್ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ಇಂಗ್ಲೀಷ್ 35, ಕನ್ನಡ 35, ಕಂಪ್ಯೂಟರ್ 30 ಮಾರ್ಕ್ಸ್. ಸೊ ಇಷ್ಟರಲ್ಲೂ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಹಿಂಗಿರುತ್ತೆ. ಸೊ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಡ್ಡಾಯ ಕನ್ನಡಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಿಮಗೆ ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಏನು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೇನೆ ಅಷ್ಟೇ. ಸೊ ಈಗ ನಾನು ಹೇಳೋಕ್ಕೆ ಹೊರಟಿರೋದು ಎಕನಾಮಿಕ್ಸ್ ಬಗ್ಗೆ. ನಾನು UPSC ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಟಫೆಸ್ಟ್ ಸಬ್ಜೆಕ್ಟ್ ಆಗಿತ್ತು. ನಾನು ನಿಮ್ಮ ಹತ್ರ ಇದನ್ನು ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಯಾಕೆಂದರೆ ನಾನು UPSC ಓದಬೇಕಾದ್ರೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ನಾನು UPSC ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪೊಲಿಟಿಯಿಂದ. ಯಾಕೆಂದರೆ ಕೋಚಿಂಗಲ್ಲಿ ಹಿಸ್ಟ್ರಿ ನಡೀತಾ ಇತ್ತು ಆ್ಯಂಡ್ ಸೋಷಿಯಾಲಜಿನೂ ಹಾಗೆ ನಡೀತಾ ಇತ್ತು, ಅದು ಆಪ್ಷನಲ್ ಸಬ್ಜೆಕ್ಟು. ಸೊ ಹಿಸ್ಟ್ರಿ ಮತ್ತು ಪೊಲಿಟಿನ ನಾನು ಬ್ಯಾಲೆನ್ಸ್ಡಾಗಿ ಓದ್ತಾ ಇದ್ದೆ. ಯಾವಾಗಲೂ ನೀವು ಹಿಸ್ಟ್ರಿ ಗೊತ್ತಿದ್ರೆ ಮಾತ್ರ ಪೊಲಿಟಿಗೆ ಹೋಗಿ, ಯಾಕೆಂದರೆ ಪೊಲಿಟಿ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಇದನ್ನು ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾನು ಹಿಂದೆ ವೀಡಿಯೋಸಲ್ಲಿ. ಯಾರು ನೋಡಿಲ್ಲ ಅವ್ರು ನೋಡ್ಕೊಬನ್ನಿ. ಸೊ ಹಿಸ್ಟ್ರಿ, ಪೊಲಿಟಿ ಹಂಗೆ ಓದ್ತಿದ್ದೆ. ನೆಕ್ಸ್ಟ್ ಅದಾದ ನಂತರ ಜಿಯೋಗ್ರಫಿ ಕೋಚಿಂಗಲ್ಲಿ ಸ್ಟಾರ್ಟ್ ಮಾಡಿದ್ರು, ಅದನ್ನು ನಾನು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ನಾನೇ ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಕಂಪ್ಲೀಟಾಗಿ 6 ಮಂತ್ಸಲ್ಲಿ ಇಷ್ಟೇ ನನಗೆ ಓದ್ಕೊಳ್ಳೋಕ್ಕಾಗಿದ್ದು. ಯಾಕೆಂದರೆ ಇದನ್ನು ನಾನು ಕಂಪ್ಲೀಟಾಗಿ ಮುಗಿಸೂ ಇಲ್ಲ. ಯಾಕೆಂತ ಅಂದರೆ ನನಗೆ 6 ಮಂತ್ಸಲ್ಲಿ ಇಷ್ಟೆಲ್ಲ ಮುಗ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಕೋಚಿಂಗ್ ಕೂಡ ಹೋಗ್ಕೊಂಡು ಓದೋದು ತುಂಬ ಕಷ್ಟ ಆಗ್ತಿತ್ತು. ಸೊ ನಾನು UPSC ಬರೆಯೋಕ್ಕೆ ಫಸ್ಟ್ ಅಟೆಂಪ್ಟಲ್ಲಿ ನಾನು ಎಕನಾಮಿಕ್ಸ್ ಅಷ್ಟು ಓದಿರಲಿಲ್ಲ. ಬಟ್ ನನಗೆ ಪ್ರೇಮ್ ಸರ್ ಕ್ಲಾಸಸ್ ನಾನು ಓದಿದ್ದು ಸ್ಟಾರ್ಟ್ ಮಾಡಿದ್ದು UPSC ಪ್ರಿಲಿಮ್ಸ್ ನಾನು ಕೊಟ್ಟು KASK ಅಂತ ನಾನು ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಪ್ರೇಮ್ ಸರ್ ಕ್ಲಾಸ್ ಮಾಡ್ತಾರೆ. ನಾನು ಪದೇ ಹೇಳ್ತಿದ್ದೀನಿ, ಪ್ಲೀಸ್ ಪ್ರೇಮ್ ಸರ್ ಕ್ಲಾಸ್ಗೆ ಹೋಗಿ. ಎಕನಾಮಿಕ್ಸ್ ಯಾರಿಗೆಲ್ಲ ಕಷ್ಟ ಇದೆ, ನಂತರ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಾ, ಸೊ ನಿಮಗೆಲ್ಲರಿಗೂ ತುಂಬಾ ಈಸಿ ಅಂತ ಅನಿಸುತ್ತೆ. ನೀವು ಯಾವತ್ತಿಗೂ ಇನ್ನು ಎಕನಾಮಿಕ್ಸಲ್ಲಿ ಸ್ಟ್ರಗಲ್ ಮಾಡಲ್ಲ. ಏಕೆಂದರೆ ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ಮಾತ್ರ ನಮಗೆ ಮುಂದುವರಿಯೋಕ್ಕಾಗೋದು. ಸೊ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇವತ್ತು ನಾನು 3 ವೀಡಿಯೋಸ್ ಹಾಕ್ತೀನಿ ಅಂತ ಹೇಳಿದ್ದೆ, ಆಗ್ತಿಲ್ಲ ನನಗೆ. ಯಾಕೆಂದರೆ ಇವತ್ತು ಸಂಜೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೀನಿ. ಅಂದರೆ ಯುವ ದಸರಾ ಪರ್ಫಾರ್ಮೆನ್ಸ್ಗೆ ನಾನು ಕೂಡ ಸೆಲೆಕ್ಟ್ ಆಗಿದ್ದೀನಿ. ನಾನು ಹೋದ ವರ್ಷ ನಾನು ಯುವ ದಸರಾ ಪರ್ಫಾರ್ಮ್ ಮಾಡಿದ್ದೆ. ಆ ವಿಡಿಯೋನೂ ಕೂಡ ಅಪ್ಕಮಿಂಗ್ ಡೇಸಲ್ಲಿ ಹಾಕ್ತೀನಂತೆ. ಆ್ಯಂಡ್ ಮುಂದೆ ನಾನು ಮಾಡ್ತಿರೋಂತಹ ಅಪ್ಕಮಿಂಗ್ ಯುವ ದಸರಾದಲ್ಲೂ ಸೊ ಆ ವಿಡಿಯೋ ಕೂಡ ಹಾಕ್ತೀನಂತೆ. ಸೊ ಇವತ್ತು ನಾನು ಇದೊಂದು ವಿಡಿಯೋ ಹಾಕಿ ಇವತ್ತೊಂದು ವ್ಲಾಗ್ದು ಹಾಕ್ತೀನಿ. ಸೊ ನಾಳೆ ನಾನು UPSCಗೆ ಯಾವುದಾದ್ರು ಬುಕ್ಸ್ ಬೇಕು ಇಂಗ್ಲೀಷಲ್ಲಿ ಏನಂತ ವಿಡಿಯೋ ಮಾಡಾಕ್ತೀನಂತೆ. ಆ್ಯಂಡ್ KASಗೆ ಉಳಿದಿರೋಂತಹ 50 ಡೇಸಲ್ಲಿ ಯಾವ ರೀತಿ ಓದೋದು ಅನ್ನೋದನ್ನು ನಾನು ವಿಡಿಯೋ ಮಾಡಾಕ್ತೀನಂತೆ. ಆ್ಯಂಡ್ ಒನ್ ಮೋರ್ ವಿಚಾರ ಕೇಳಿದರು, ಕ್ಲಾಸ್ಮೇಟ್ದು ನೋಟ್ಸ್ ಸ್ಪೈರಲ್ ಬೈಂಡಿಂಗ್ದು ಬಗ್ಗೆ.
ಇದು ಬಂದ್ಬಿಟ್ಟು ಪುಟ್ಟ ಬುಕ್ಕು 300 ಪೇಜಸ್ ಅಂದರೆ 302 ಪೇಜಸ್ಸು 145 ರುಪೀಸ್ಗೆ ಬರುತ್ತೆ. ಆ್ಯಂಡ್ ಇದರಲ್ಲೇ ದೊಡ್ಡ ಬುಕ್ ಬರುತ್ತೆ. ಆ ದೊಡ್ಡ ಬುಕ್ ಬಂದುಬಿಟ್ಟು ಸೇಮ್ 302 ಪೇಜಸ್ಸೇ ಬಟ್ 185 ರುಪೀಸ್. ಬಟ್ ಇದು ಸ್ವಲ್ಪ A4 ಸೈಜ್ದು. ಯಾವುದು ಅಂದರೆ ದೊಡ್ಡ ಬುಕ್ಕು. ಸೊ ಈ ಪುಟಾಣಿ ಬುಕ್ಕು A3 ಸೈಜ್, ಒಟ್ನಲ್ಲಿ ಅದಕ್ಕಿಂತ ಚಿಕ್ಕ ಸೈಜು. ಸೊ ಇಷ್ಟು ಡಿಫ್ರೆನ್ಸ್ ಆಗುತ್ತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.